ಹಾಯ್ ಹಲೋ ನಮಸ್ಕಾರ. ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಶಾವಿಗೆ ರೆಡಿ ಇಟ್ಟಿದ್ದೀನಿ. ಶಾವಿಗೆ ನೋಡಿರಿ, ಶಾವಿಗೆ ರೆಡಿ ಇದೆ. ಆಮೇಲೆ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಹಸಿಮೆಣಸು, ಕರಿಬೇವು, ಟೊಮೆಟೊ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ತೀನಿ. ಆಮೇಲೆ ಸಾಸಿವೆ, ಜೀರಿಗೆ ಹಾಕ್ತೀನಿ. ಸ್ವಲ್ಪ ಅದು ಚೆನ್ನಾಗಿ ಅದೊಂಚೂರು ಇದಾಗಲಿ. ಆಮೇಲೆ ಟೊಮೆಟೊ, ಹಸಿಮೆಣಸು, ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ತೀನಿ. ಎಲ್ಲ ಹಾಕ್ತೀನಿ. ಒಂದು ಸ್ವಲ್ಪ ಫ್ರೈ ಆಗಲಿ, ಅರಿಶಿನ ಪುಡಿ ಹಾಕಲ್ಲ ಅದಕ್ಕೆ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೊಂದು 2 ಕಾಳು ಉಪ್ಪು ಹಾಕಿದರೆ ಬೇಗ ಟೊಮೆಟೊ ಎಲ್ಲ ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ಟೊಮೆಟೊ ಎಲ್ಲ ಬಾಡಬೇಕು, ಚೆನ್ನಾಗಿರುತ್ತೆ. ಬಾಡಿದೆ. ಈಗ ಇದಕ್ಕೆ ಒಂದು 2 ಲೋಟ, ನಮ್ಗೆ ಎಷ್ಟು ಬೇಕೋ ಅಷ್ಟು 2 ಲೋಟ ನೀರು ಹಾಕ್ತೀನಿ. 1.5 ಹಾಕ್ತೀನಿ, ಸಾಕು, 2 ಬೇಡ. ಹಾಕ್ತೀನಿ. ಅದನ್ನು ಸ್ವಲ್ಪ ಕುದೀಲಿ. ಅದನ್ನ ಉಪ್ಪು ನೋಡಬೇಕು ಒಂಚೂರು, ಉಪ್ಪು ಹೆಂಗೆ ಅಂತ. ಉಪ್ಪು ಸ್ವಲ್ಪ ಹಾಕಿದ್ದೆ ಆವಾಗ ಟೊಮೆಟೊ ಬಾಡೋಕ್ಕೆ. ಒಂಚೂರು ಉಪ್ಪು ನೋಡಿ ಒಂಚೂರು ಉಪ್ಪು ಹಾಕಬೇಕು, ಅದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ದಪ್ಪ ಉಪ್ಪು ಹಾಕಿದ್ದೀನಿ. ಸಣ್ಣ ಉಪ್ಪಿದೆ, ಅದಕ್ಕೆ ದಪ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಕುದಿಲಿ, ಅದು ಸ್ವಲ್ಪ ಕುದಿಲಿ. ಕುದ್ಮೇಲೆ ಶಾವಿಗೆ ಹಾಕೋದು. ನೀರು ಹಾಕಿದ್ದು ಚೆನ್ನಾಗಿ ಕುದೀತಾ ಇದೆ. ಈಗ ಈ ಶಾವಿಗೆ ಹಾಕ್ತೀನಿ. ಶಾವಿಗೆ ಒಳಗೆ ಅದು ಬೇಯುತ್ತೆ ನೋಡಿರಿ. ಶಾವಿಗೆ ಹಾಕಿದ್ದೀನಿ. ದಿವಸ ಅದು ಇದು ತಿಂಡಿ ತಿಂದು ಬೇಜಾರಾಗಿರುತ್ತೆ. ನಿಮಗೆ ಶಾವಿಗೆ ಒಂದು ದಿವಸ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಗಿ ತಿಂದಂಗೆ ಆಗುತ್ತೆ. ಮ್ಯಾಗಿ ಎಲ್ಲರಿಗೂ ಖುಷಿ ಆಗುತ್ತಲ್ಲ ತಿನ್ನೋಕ್ಕೆ. ಮ್ಯಾಗಿ ತಿಂದಂಗೆ ಆಗುತ್ತೆ. ಇದೊಂಚೂರು ಒಂದು ಸ್ವಲ್ಪ ಹೊತ್ತು ಬೇಕಿದೆ ಆರೋ ತನಕ. ಚೆನ್ನಾಗಿ ಕುದ್ದು ಅಲ್ಲೇ ಅರಳುತ್ತೆ. ಆಮೇಲೆ ಇದಕ್ಕೆ ಕಾಯಿ ತುರಿದು ಹಾಕಬೇಕು. ಕಾಯಿ ರೆಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿದಿದ್ದು ಕಾಯಿ ರೆಡಿ ಬಾಕ್ಸಲ್ಲಿ ತುಂಬಿಟ್ಕೊಂಡಿದ್ದೀನಿ. ಕಾಯಿ ಇದೆ, ಈಗ ತುರಿದು ತುಂಬಿಟ್ಕೊಂಡಿದ್ದೀನಿ. ಅದು ಹಾಕ್ತೀನಿ. ಮತ್ತು ಆಗ್ತಾ ಬಂದಿದೆ ನೋಡಿ, ಆಗ್ತಾ ಬಂದಿದೆ. ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕಿದರೆ ಸೂಪರಾದ ಅಕ್ಕಿ ಶಾವಿಗೆ ತಯಾರಾಗಿದೆ. ನೀವು ಒಂದು ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ದಿವಸ ಇಡ್ಲಿ ದೋಸೆ ತಿಂದು ಎಲ್ಲ ಬೇಜಾರಾಗಿರುತ್ತೆ. ಇದು ಅಕ್ಕಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಮ್ಯಾಗಿ ತಿಂದಂಗೆ ಆಗುತ್ತೆ, ಮ್ಯಾಗಿ ಥರ ಆಗಿರುತ್ತೆ ನೋಡಿ. ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮ್ಯಾಗಿ ಥರ ಆಗಿದೆ ನೋಡಿ, ತುಂಬ ಸೂಪರಾಗಿದೆ, ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು. ಬಿಸಿ ಬಿಸಿ ಶಾವಿಗೆ ರೆಡಿ.
ನೋಡಿ ಇಂಥ ಕಡ್ಡಿ ಒಳಗೆ ತಿನ್ನಬೇಕು, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಿಂಗೆ ಕಡ್ಡಿ ಒಳಗೆ ತಿಂದರೆ. ಕುಡಿಲಿಕ್ಕೆ ನೀರು ಕಡ್ಡಿ ಒಳಗೆ ಚೆನ್ನಾಗಿರುತ್ತೆ. ತಿಂದು ನೋಡಿ, ಒಂದು ದಿವಸ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ.